ಜಲಾಶಯದಲ್ಲಿ ಗಂಡು ಹುಲಿಯೊಂದು ಸಾವನ್ನಪ್ಪಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಗುಂಡಾಲ್ ಜಲಾಶಯದಲ್ಲಿ ಘಟನೆ ಸಂಭವಿಸಿದ್ದು ಡ್ಯಾಂನಲ್ಲಿ ತೇಲ್ತಾ ಇದ್ದ ಶವ ಕಂಡು ಬೆಚ್ಚಿಬಿದ್ದಿದ್ದಾರೆ ಆ ಭಾಗದ ಪ್ರವಾಸಿಗರು. ಜಲಾಶಯವೊಂದರಲ್ಲಿ ಗಂಡು ಹುಲಿ ಸಾವನ್ನಪ್ಪಿದೆ. ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಗುಂಡಾಲ್ ಜಲಾಶಯದಲ್ಲಿ ಘಟನೆ ಸಂಭವಿಸಿದ್ದು ಡ್ಯಾಂನಲ್ಲಿ ತೇಲ್ತಾ ಇದ್ದ ಶವ ಕಂಡು ಪ್ರವಾಸಿಗರು ಬೆಚ್ಚಿಬಿದ್ದಿದ್ದಾರೆ. ಏನಿದು ತೇಲ್ತಾ ಇದೆಯಲ್ಲ ಅಂತ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಹಾಗೂ ಬಿಆರ್ಟಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಪಶುವೈದ್ಯರಿಂದ ಮರಣೋತ್ತರ ಪರೀಕ್ಷೆ ಮತ್ತು ಎಫ್ಎಸ್ಎಲ್ಗೆ ಸ್ಯಾಂಪಲ್ ರವಾನೆ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಹೆಚ್ಚಿದ ಚಿರತೆ ದಾಳಿ, ಅದರ ಭೀತಿಯೂ ಕೂಡ ಆ ಭಾಗದ ಗ್ರಾಮಸ್ಥರಿಗಿತ್ತು. ಹನೂರು ಭಾಗದಲ್ಲಿ 3 ಕುರಿಗಳನ್ನು ಕೊಂದ ಚಿರತೆ. 1.5 ತಿಂಗಳಲ್ಲಿ ಜಿಲ್ಲೆಯ 15 ಕಡೆ ಚಿರತೆ ಉಪಟಳ ಆಗಿತ್ತು. ಕಾಡು ಬಿಟ್ಟು ನಾಡಿಗೆ ಬರ್ತಾ ಇತ್ತು ಚಿರತೆಗಳು. ಕಾಡಿನಿಂದ ನಾಡಿಗೆ ಲಗ್ಗೆ ಇಡುತ್ತಿರುವಂತಹ ವನ್ಯ ಮೃಗಗಳು, ವ್ಯಾಘ್ರಗಳು. ನರಭಕ್ಷಕ ಚಿರತೆ ಸೆರೆಯಾದರೂ ಮುಗಿಯದ ಆತಂಕ. ಜಲಾಶಯದಲ್ಲಿ ಗಂಡು ಹುಲಿ ಸಾವನ್ನಪ್ಪಿದೆ. ಈ ಹಿಂದೆ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ, ವೈಟ್ ಫೀಲ್ಡ್ನಂತಹ ಕಾಡು ಪ್ರದೇಶಗಳಲ್ಲಿ ವನ್ಯ ಮೃಗಗಳು, ವನ್ಯ ವ್ಯಾಘ್ರಗಳು ಮನೆ ಯಜಮಾನ ಮುತ್ಕೊಟ್ಟು ಮಲಗೋ ಸಂದರ್ಭದಲ್ಲಿ ಹೊರಕಟ್ಟಿದ್ದ ನಾಯಿ ಗಂಟ್ಲಿಗೆ ಬಾಯಾಗ್ತಾ ಇತ್ತು ಚಿರತೆಗಳು ಬಂದು. ಅಂದರೆ ಕಾಡಿನ ಸಂಖ್ಯೆಗಳು ಕಡಿಮೆಯಾಗಿ ವ್ಯಾಘ್ರಗಳೆಲ್ಲವೂ ಕೂಡ ಇರೋದಕ್ಕೆ ಜಾಗ ಇಲ್ಲದಲ್ಲೇ ನಾಡಿಗೆ ಬರ್ತಾ ಇದೆ. ಇದು ಒಂದು ಕಾಲದಲ್ಲಿ ಇದು ನಮ್ಮ ಊರಾಗಿತ್ತು. ಈಗ ಮನುಷ್ಯರು ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂತ ಅದಕ್ಕಾಗೊತ್ತು. ಅದು ಕಾಡನ್ನು ಅರಸಿ ಬರ್ತಾ ಇದೆ. ಆಹಾರ ಸಿಗ್ತಾ ಇಲ್ಲ ಕಾಡುಗಳಲ್ಲಿ. ಸೊ ವಂಶನಾಶದ ಅಂಚಿನಲ್ಲಿರ್ತಕ್ಕಂತಹ ಚಿರತೆಗಳು. ಒಂದು ಕಾಲದಲ್ಲಿ ಕರ್ನಾಟಕ ಅತಿ ಹೆಚ್ಚಿನ ಸಂಖ್ಯೆ ಸಿಂಹಗಳಿದ್ದಂತಹ ನಾಡು ಕರ್ನಾಟಕ, ಅತಿ ಹೆಚ್ಚು ಚಿರತೆಗಳಿದ್ದಂತಹ ನಾಡು ಕರ್ನಾಟಕ, ಅತಿ ಹೆಚ್ಚು ಆನೆಗಳ ಸಂಖ್ಯೆ ಇದ್ದಂತಹ ನಾಡು ಕರ್ನಾಟಕ. ಇನ್ನು ಒಂದಷ್ಟು ವರ್ಷಗಳು ಕಳೆದ್ರೆ ದುರ್ಬೀನ್ ಹಾಕಿ ಹುಡುಕಬೇಕು ಪ್ರಾಣಿಗಳನ್ನು. ಆ ಮಟ್ಟಕ್ಕೆ ಬಂದಿದೆ. ಒಟ್ಟಾರೆ ಈಗ ಜಲಾಶಯ ಭಾಗದಲ್ಲಿ ಪ್ರಾಣಿಯೊಂದು, ವ್ಯಾಘ್ರನೊಂದು ಸತ್ತಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಚಾಮರಾಜನಗರ ಕೊಳ್ಳೇಗಾಲ ತಾಲೂಕಿನ ಗುಂಡಾಲ್ ಜಲಾಶಯದಲ್ಲಿ ಘಟನೆ. ಇನ್ನು ಡ್ಯಾಂನಲ್ಲಿ ತೇಲ್ತಾ ಇದ್ದಂತಹ ಶವ ಕಂಡು ಅಲ್ಲಿನ ಪ್ರವಾಸಿಗರು ಕೂಡ ಶಾಕ್ಗೊಳಗಾಗಿದ್ರು. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಹಾಗೂ ಬಿಆರ್ಟಿ ಅರಣ್ಯ ಸಿಬ್ಬಂದಿಗಳು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಕಾರಣ ಪ್ರಾಣಿಗಳನ್ನು ಯಾರಾದರೂ ವಧೆ ಮಾಡಿದ್ರ ಅಥವಾ ಪ್ರಾಣಿಗಳ ಬೇರೆ ಯಾವುದಾದ್ರೂ ಅಂಗಾಂಗಗಳನ್ನು ಕಸಿ ಮಾಡಿ ಅದನ್ನು ಮಾರಾಟ ಮಾಡೋ ಜಾಲಕ್ಕೇನಾದರೂ ಈ ಪ್ರಾಣಿ ಬಲಿಯಾಗಿದೆ, ಇವೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಚಾಮರಾಜನಗರದಲ್ಲಿ ಹೆಚ್ಚಿದ ಚಿರತೆ ದಾಳಿ ಭೀತಿ. ಹನೂರು ಭಾಗದಲ್ಲಿ 3 ಕುರಿಗಳನ್ನು ಕೊಂದಿದ್ದ ಚಿರತೆ. ಇನ್ನು 1.5 ತಿಂಗಳಲ್ಲಿ ಜಿಲ್ಲೆಯ 15 ಕಡೆ ಚಿರತೆ ಉಪಟಳ ಹೆಚ್ಚಾಗಿದ್ದು ಕಾಡಿನಿಂದ ನಾಡಿಗೆ ಲಗ್ಗೆ ಇಡ್ತಾ ಇರುವಂತಹ ವನ್ಯ ಮೃಗಗಳು, ನರಭಕ್ಷಕ ಚಿರತೆ ಸೆರೆಯಾದರೂ ಕೂಡ ಮುಗಿಯದ ಆತಂಕ. ಇನ್ನು ಜನರಲ್ಲಿ ಒಂದು ಪ್ಯಾನಿಕ್, ಆ ಒಂದು ವಾತಾವರಣ ಇದ್ದೇ ಇರುತ್ತೆ. ಕಾರಣ ಚಿರತೆಗಳು ಬರ್ತಾ ಇರೋದು, ಬನ್ನೂರು ಕುರಿಗಳಲ್ವಲ್ಲ. ಚಿರತೆಗಳು ಬಂದರೆ ಅಲ್ಲಿ ಮನುಷ್ಯರಿಗೆ ಒಂದು ತರಹದ ತೊಂದರೆ, ಜೊತೆಗೆ ಆತಂಕ, ಗಾಬರಿ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಹಾಗಾಗಿ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆ ಈ ತರಹದ ಸೂಕ್ಷ್ಮ ಪ್ರದೇಶಗಳಲ್ಲಿ ವನ್ಯಮೃಗದಿಂದ ಜನರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಜನಾಗ್ರಹಗಳು ಕೂಡ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.